ಹಾಯ್ ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಬೇಬಿ ಗರ್ಲ್ ಮೂವಿಯ ರಿವ್ಯೂ ಮಾಡ್ತಾಯಿದ್ದೀನಿ. ಈ ಮೂವಿಯ ಸ್ಟೋರಿ ಏನು, ಬಜೆಟ್ ಏನು, ಕಲೆಕ್ಷನ್ ಏನು, ಯಾವ ಭಾಷೆಯಲ್ಲಿ ಬಿಡುಗಡೆಯಾಗಿದೆ, ಹಾಗೆಯೇ ಈ ಮೂವಿಯ ಫ್ಯಾಕ್ಟ್ಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಬರೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೆಳಗಡೆ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಳ್ಳಿ. ಬನ್ನಿ ಗಾಯ್ಸ್, ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಮೊದಲು ಈ ಮೂವಿಯ ಮೇನ್ ಲ್ಯಾಂಗ್ವೇಜ್ ಬಂದು ಮಲಯಾಳಂ ಆಗಿದೆ. ಯಾವುದೇ ಭಾಷೆಗಳಲ್ಲೂ ಡಬ್ ಆಗಿಲ್ಲ ಅಂತ ಹೇಳಬಹುದು. ಬಾಕ್ಸ್ ಆಫೀಸ್ ಕಲೆಕ್ಷನ್ ನೋಡಿದರೆ 2 ಕೋಟಿ ಕಲೆಕ್ಷನನ್ನು ಮಾಡಿದೆ. ಬಜೆಟ್ ನೋಡಿದರೆ 30 ಲಕ್ಷ ಬಜೆಟನ್ನು ಹಾಕಿದ್ದಾರೆ ಅಂತಲೇ ಹೇಳಬಹುದು. ಹಾಗೆಯೇ ಈ ಮೂವಿಯ ಬಿಡುಗಡೆ ಆಗಿದ್ದ ದಿನಾಂಕ ಜನವರಿ 23, 2026ರಲ್ಲಿ ಬಿಡುಗಡೆಯಾಗಿರುವಂಥ ಸಿನಿಮಾವಾಗಿದೆ ಅಂತ ಹೇಳಬಹುದು. ಹಾಗೆಯೇ ಡೈರೆಕ್ಟರ್ ಬೈ ಅರುಣ್ ವರ್ಮಾ, ಪ್ರೊಡ್ಯೂಸರ್ ಬೈ ಲೀಸ್ಟಿ ಸ್ಲಿಪಿ. ಹಾಗೆಯೇ ಈ ಮೂವಿಯಲ್ಲಿ ಯಾರ್ಯಾರು ನಟ ನಟಿಯರು ಇದ್ದಾರೆ ಅನ್ನೋದನ್ನು ನೋಡುತ್ತಿದ್ದರೆ, ಮೊದಲು ನಿವಿನ್ ಪಾಲ್ಯ, ಸಂಗೀತಾ ಪ್ರತಾಪ್, ಲಿಜೋನ್ ಲೊಸಿ, ಆದಿತ್ಯ, ಇನ್ನೂ ಹಲವಾರು ಆ್ಯಕ್ಟರ್ಸ್ಗಳು ಈ ಮೂವಿಯಲ್ಲಿ ನಟನೆ ಮಾಡಿದ್ದಾರೆ ಅಂತಲೇ ಹೇಳಬಹುದು. ಹಾಗೆಯೇ ಆ್ಯಕ್ಟರ್ಸ್ಗಳು ಕೂಡ ತುಂಬ ಅದ್ಭುತವಾಗಿ ರಿವ್ಯೂವನ್ನು ಕೊಟ್ಟಿದ್ದಾರೆ, ಹೆಚ್ಚಿನ ರಿವ್ಯೂಸ್ ಕೂಡ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಮಲಯಾಳಂನಲ್ಲಿ ಸಾಂಗ್ ಕೂಡ ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ. ಆಡಿಯನ್ಸ್ಗಳು ಕೂಡ ಸಿಕ್ಕಾಪಟ್ಟೆ ಇಷ್ಟಪಡುವಂಥ ಸಿನಿಮಾವಾಗಿದೆ ಅಂತ ಹೇಳಬಹುದು. ಹಾಗೆಯೇ ಹೆಚ್ಚಿನ ರಿವ್ಯೂಸ್ ಕೂಡ ಕೊಟ್ಟಿದ್ದಾರೆ ಈ ಮೂವಿಗಂತೂ. ಹಾಗೆಯೇ ಈ ಮೂವಿಯ ಇಲ್ಲಿ ಪ್ರೊಡಕ್ಷನ್ ಕಂಪನಿ ಮ್ಯಾಜಿಕ್ ಫ್ರಮರ್ಸ್. ಹಾಗೆಯೇ ಈ ಮೂವಿಯಲ್ಲಿ ಮಲಯಾಳಂನಲ್ಲಿ ಅಭಿಮಾನಿಗಳು ತುಂಬಾ ಹೆಚ್ಚಿನ ರಿವ್ಯೂಸ್ ಕೂಡ ಕೊಟ್ಟಿದ್ದಾರೆ ಅಂತಲೇ ಹೇಳಬಹುದು. ಹಾಗೆಯೇ ಈ ಮೂವಿಯ ಒಂದನೇ ಸ್ಟೋರಿ ಹೇಳಿದರೆ, ಜೋಸಿಫ್ ಅನ್ನೋ ವ್ಯಕ್ತಿ ಇರ್ತಾರೆ. ಜೋಸಿಫ್ಗೆ ಅವರಿಗೆ ತಂದೆ ತಾಯಿ ಇರ್ತಾರೆ. ಜೋಸಿಫು ಅವರು ಒಂದು ಮಗು ಅಂದರೆ ತುಂಬ ಇಷ್ಟ ಅವರಿಗೆ, ಜೋಸಿಫ್ಗೆ. ಆದರೆ ಅವರ ತಂದೆ ತಾಯಿ ಇರೋದಿಲ್ಲ, ಅವರಿಗೆ ತುಂಬ ಬೇಜಾರನ್ನು ಮಾಡ್ಕೊಂಡಿರ್ತಾರೆ. ಹಾಗೆಯೇ ಅವರ ಜೀವನವನ್ನು ಕೂಡ ಬೇಜಾರಿಗೆ ತಗೊಂಡು ಕಂಪನಿ ಆಯಿತು, ಅವರ ಕೆಲಸ ಆಯಿತು, ಆ ರೀತಿ ಜೀವನವನ್ನು ನಡೆಸ್ಕೊಂಡು ಹೋಗ್ತಾ ಇರ್ತಾರೆ ಪ್ರತಿದಿನವೂ ಕೂಡ. ಕಂಪನಿಯಲ್ಲಿ ಕೆಲಸ ಮಾಡ್ಕೊಂಡು ಬರ್ತಿರುವ ಸಮಯದಲ್ಲಿ ಒಂದು ದಿನ ಮಗು ಅಳೋ ಶಬ್ದ ಕೇಳ್ತಿರುತ್ತೆ. ಇದೇನು ಮಗು ಅಳೋ ಶಬ್ದ ಇಲ್ಲಿ ಕೇಳ್ತಿದೆಯಲ್ಲ ಅಂತೇಳಿ ಹೋಗಿ ಪಕ್ಕದಲ್ಲಿ ನೋಡಿದಾಗ ಅಲ್ಲಿ ಒಂದು ಮಗು ಸಿಗುತ್ತೆ. ಈ ಮಗು ಯಾರ್ದು ಅಂತ ಸುಮಾರು ಕಡೆ ವಿಚಾರಿಸ್ತಾರೆ ಮತ್ತು ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಡ್ತಾರೆ. ಅವ್ರಿಗೇನು ಕೂಡ ರೆಸ್ಪಾನ್ಸ್ ಕೂಡ ತಗೊಳ್ಳೋದಿಲ್ಲ. ಅದರಿಂದ ಅವ್ರ ಮಗುಗೆ ಹೊಟ್ಟೆ ಹಸಿತಿರುತ್ತೆ. ಅದರಿಂದ ಮಗುವಿಗೆ ಊಟ ಮಾಡಿಸಿ ಮತ್ತು ಹಾಗೆಯೇ ನೋಡ್ಕೋತಾ ಇರ್ತಾರೆ. ಮತ್ತು ಆ ಮಗುವಿಗೆ ಯಾರಿಗೂ ಕೂಡ ನಂದು ಮಗು ಅಂತ ಯಾರು ಕೂಡ ಬರೋದಿಲ್ಲ. ಅದರಿಂದ ಆ ಮಗುನ ಸಾಕೊಂಡು ಹೋಗ್ತಾರೆ. ಮಗು ಬೆಳೆದು ದೊಡ್ಡದಾದಮೇಲೆ ಈ ವಿಷಯ ಎಲ್ಲ ಗೊತ್ತಾದಮೇಲೆ ಆ ಮಗು ಕೂಡ ತುಂಬ ಬೇಜಾರಾಗುತ್ತೆ. ಮತ್ತು ಆ ಮಗುನೂ ಕೂಡ ಅವ್ರ ತಂದೆ ಜೋಸಿಫೆ ಅಂತೇಳಿ ಒಪ್ಕೊಂಡು ಜೀವನವನ್ನು ಕಳೆಯೋದೇ ಈ ಮೂವಿಯ ಸ್ಟೋರಿ. ನಿಮಗೆ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.